ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಗಿಡ ತರೋಕ್ಕೆ ಅಂತ ಹೇಳಿಬಿಟ್ಟು ನರ್ಸರಿಗೆ ಹೋಗ್ತಾ ಇದ್ದೀವಿ. ನನಗೆ ಕೆಲವೊಂದು ಶೋ ಪ್ಲ್ಯಾಂಟ್ ಹಾಗೆ ಫ್ಲವರ್ ಪಾಟ್ಗಳು ಕೂಡ ಬೇಕಾಗಿತ್ತು. ಅದ್ರ ಜೊತೆಗೆ ನಾನು ದೇವಸ್ಥಾನಕ್ಕೆ ಕೂಡ ಹೋಗೋದಿತ್ತು. ಹಾಗೆ ಮುಕ್ತಿನಾಗ ಟೆಂಪಲ್ಗೆ ಹೋಗ್ಬಿಟ್ಟು ನಂತರ ಅಲ್ಲಿ ನರ್ಸರಿಗೆ ಹೋಗಿ ಗಿಡಗಳು ತೊಗೊಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಫಸ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ನರ್ಸರಿಗೆ ಹೋಗ್ತೀವಿ. ಇವತ್ತು ತುಂಬಾ ಅಲ್ಲಿ ಪೂಜೆ ಎಲ್ಲ ಜೋರಾಗಿತ್ತು. ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಆದಮೇಲೆ ಅಲ್ಲೇ ಪ್ರಸಾದ ಕೂಡ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ನಂತರ ನಾವು ನರ್ಸರಿಗೆ ಹೋಗಿ ಗಿಡ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ. ಸಾಮಾನ್ಯವಾಗಿ ಈ ಸಿಟಿಲೆಲ್ಲ ಗಿಡಗಳು ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಕಂಪೇರ್ ಮಾಡಿದರೆ. ಅಲ್ಲಿ ತುಂಬಾ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲ ವೆರೈಟಿಗಳು ಕೂಡ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನರ್ಸರಿ ಹತ್ರ ಬಂದಿದ್ದೀವಿ. ನರ್ಸರಿಯಲ್ಲಿ ನನಗೆ ಬೇಕಾದಂತಹ ಕೆಲವೊಂದು ಗಿಡಗಳು ಬೇಕಿತ್ತು. ನಾನು ಮನೆ ಒಳಗಡೆ ಮಾತ್ರ ಶೋ ಪ್ಲ್ಯಾಂಟ್ಗಳು ಹಾಕಿ ಹಾಗೆ ಹೊರಗಡೆ ಹೂವಿನ ಗಿಡ ಹಾಕೋಣ ಅಂತ ಹೇಳಿ ಕೆಲವೊಂದನ್ನೆಲ್ಲ ನೋಡಿದೆ. ತುಂಬಾ ಚೆನ್ನಾಗಿದೆ ನರ್ಸರಿ ಅಂತೂ, ಸಖತ್ತು ದೊಡ್ಡದಾಗಿತ್ತು. ಇಲ್ಲಿ ಮೇಯ್ನಾಗಿ ಎಲ್ಲ ರೀತಿ ಗಿಡಗಳು ಸಿಗುತ್ತೆ ಒಂದೇ ಜಾಗದಲ್ಲಿ. ಹಾಗಾಗಿ ಇಲ್ಲಿ ಬಂದರೆ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಬಂದಿದ್ವಿ. ಹಾಗೆ ಮನೆ ಒಳಗಡೆ ಇಡೋಕ್ಕೆ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಗಳು ಬೇಕಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಒಂದು ಗಿಡ ಮಾತ್ರ ಇಲ್ಲಿ ತುಂಬಾ ವಿಶೇಷ ಅಂತ ಕಾಣಿಸ್ತು. ಆ ಗಿಡ ನೋಡೋಕ್ಕೆ ಒಳ್ಳೆ ರೋಸ್ ಹೂ ಥರನೇ ಬರುತ್ತೆ ಗಿಡದಲ್ಲಿ ಹೂವು, ಆದರೆ ರೋಸ್ ಅಲ್ಲ, ಅದೊಂಥರ ಬೇರೆ ದೇಶದಿಂದ ತರಿಸಿದಂತೆ ಹೂವಿನ ಗಿಡ. ತುಂಬಾ ಚೆನ್ನಾಗಿದೆ ನೋಡಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾಗಿ ಕೂಡ ಇತ್ತು. ನಾವು ಕೇಳಿದ್ವಿ ನೋಡೋಣ ಎಷ್ಟು ಇದಕ್ಕೆ ಬೆಲೆ ಅಂತ ಹೇಳಿ. 25,000 ಹೇಳಿದ್ರು ಈ ಗಿಡಕ್ಕೆ. ಹಾಗೆ ಅದನ್ನು ಕೂಡ ನೋಡ್ಕೊಂಡ್ವಿ. ಹಾಗೆ ನನಗೆ ಬೇಕಾಗಿರೋವಂತಹ ಕೆಲವೊಂದು ಗಿಡಗಳು ಕೂಡ ತೊಗೊಂಡ್ವಿ. ಇದರಲ್ಲಿ 2-3 ಕಲರ್ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ, ತುಂಬಾ ಚೆನ್ನಾಗಿದೆ, ಆದರೆ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ತೊಗೊಳ್ಲಿಲ್ಲ. ಜೊತೆಗೆ ಈ ಬೇರೆ ಗಿಡಗಳನ್ನೆಲ್ಲ ತೊಗೊಂಡು ಹಾಗೆ ಈಗ ಹಬ್ಬಗಳು ಬಂದಿರೋದ್ರಿಂದ ಅರಿಶಿನ ಕುಂಕುಮಕ್ಕೆ ಕೆಲವೊಂದು ಗಿಡ ಕೊಡೋಣ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಬ್ಲೌಸ್ ಪೀಸು, ತೆಂಗಿನಕಾಯಿ ಈ ಥರ ಎಲ್ಲ ಕೊಡ್ತಾನೆ ಇರ್ತೀವಿ. ಆದರೆ ಈ ಒಂದು ಗಿಡ, ಹೂವಿನ ಗಿಡ ಇಟ್ಕೊಡೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ, ಜೊತೆಗೆ ನಮಗೂ ಒಂದು ಖುಷಿ ಇರುತ್ತೆ ಅಂತೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡ್ವಿ. ಅದ್ರ ಜೊತೆಗೆ ಇಲ್ಲಿ ಸೆರಾಮಿಕ್ ಪಾಟ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೆರಾಮಿಕ್ ಪಾಟ್ಗಳು ಕೂಡ ಕೆಲವೊಂದು ಬೇಕಿತ್ತು ಸಣ್ಣ ಪುಟ್ಟದು. ಹಾಗಾಗಿ ಸೆರಾಮಿಕ್ ಪಾಟ್ಗಳು ಕೂಡ ತೊಗೊಂಡು ಎಲ್ಲ ಹೂವಿನ ಗಿಡಗಳೆಲ್ಲ ತೊಗೊಂಡು ಕಾರಲ್ಲಿ ಇಡೋಕ್ಕೆ ಜಾಗ ಸಾಕಾಗಿಲ್ಲ, ಅಷ್ಟೊಂದು ಗಿಡಗಳು ತೊಗೊಂಡು ಬಂದ್ವಿ. ಈ ಗಿಡಗಳನ್ನೆಲ್ಲ ನಾನು ಮನೆ ಒಳಗಡೆ ಇಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಲೋಟಸ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಒಂದು ತುಂಬ ದೊಡ್ಡ ಹೂ ಬಂದಿತ್ತು. ಹಾಗಾಗಿ ಕೆಲವೊಂದು ಹೂವಿನ ಗಿಡಗಳ ಜೊತೆಗೆ ಲೋಟಸ್ ಕೂಡ ತೊಗೊಂಡೆ ಬೇಕು ಅಂತ ಹೇಳಿ. ಹಾಗೆ ಆಂಥೋರಿಯಮ್ಮು ಎಲ್ಲ ತೊಗೊಂಡು ಬಂದ್ವಿ. ಸೊ ಇದು ಬಂದುಬಿಟ್ಟು ವೀಳ್ಯದೆಲೆ ಕೂಡ ನಮ್ಮನೇಲಿ ಒಂಥರ ಹೋಗೋಕ್ಕಾಗಿತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಗಿಡಗಳು ಮಾತ್ರ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ, ಸಖತ್ತಾಗಿದೆ. ಎಲ್ಲದೂ ತೊಗೋಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ. ಹಾಗಾಗಿ ಕೆಲವೊಂದು ಗಿಡಗಳು ನಮಗೆ ಬೇಕಾಗಿರೋದು, ಅವಶ್ಯಕತೆ ಇರೋವಂತಹ ಗಿಡಗಳು ಮಾತ್ರ ತೊಗೊಬಂದೆ. ಅದರಲ್ಲಿ ಮುಖ್ಯವಾಗಿ ನನಗೆ ಬೇಕಾಗಿರೋ ಅಂತಹ ಗಿಡ ಅಂದರೆ ಇದು ಬ್ಯಾಂಬೂ ಪ್ಲ್ಯಾಂಟು ನಾವು ನೀರಲ್ಲಿ ಹಾಕಿ ಇಡ್ತೀವಿ. ನೀರಲ್ಲಿ ಹಾಕಿಟ್ರೆ ಸ್ವಲ್ಪ ದಿನ ಬೆಳೆಯುತ್ತೆ, ಆಮೇಲೆ ಬೆಳೆಯೋದೇ ಇಲ್ಲ, ಒಂದೊಂದೇ ಎಲೆ ಉದುರೋಗ್ಬಿಡುತ್ತೆ. ಇದು ಬಂದುಬಿಟ್ಟು ಮಣ್ಣಲ್ಲಿ ಹಾಕಿರೋದು, ಮಣ್ಣಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಹಾಗಾಗಿ ನನಗೆ ಸ್ಟೆಪ್ಸ್ ಕೆಳಗಡೆ ಇಡೋಕ್ಕೆ, ಯಾಕಂದರೆ ಇಲ್ಲಿ ಸ್ವಲ್ಪ ಗಾಳಿ ಬೆಳಕು ಕಡಿಮೆ ಇರೋದ್ರಿಂದ ಇಂಥ ಗಿಡಗಳಾದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಕೂಡ ಒಂದು ತೊಗೊಂಡ್ವಿ. ಈ ಗಿಡ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. 800 ರುಪೀಸ್ ಹೇಳಿದ್ರು, ಕೊನೆಗೆ 500 ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿದೆ. ಇದು ಒಂದು ಚೈನೀಸ್ ಗಿಡ ಅಂತೆ, ತುಂಬ ಚೆನ್ನಾಗಿತ್ತು. ಲೀವ್ಸ್ ಒಂಥರ ಡಿಫ್ರೆಂಟಾಗಿತ್ತು. ಹಾಗೆ ಇಂಡೋರ್ ಪ್ಲ್ಯಾಂಟ್ ಕೂಡ ಆಗಿದ್ದರಿಂದ ಇದನ್ನೊಂದು ತೊಗೊಂಡ್ವಿ. ಮನೆ ಒಳಗಡೆ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂಥರ ನೋಡಿ ಲೀವ್ಸ್ ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ. ಹಾಗಾಗಿ ಅದನ್ನು ಒಂದು ತೊಗೊಂಡ್ವಿ. ಹಾಗೆ ಮನೆ ಹೊರಗಡೆ ಬಾಲ್ಕನಿಯಲ್ಲಿ ಇಡೋಕ್ಕೆ ಗಿಡಗಳು ಇದು ಬೇಕಾಗಿತ್ತು. ಸೊ ಇದನ್ನು ಕೂಡ ತೊಗೊಂಡ್ವಿ. ಇದು ಒಂಥರ ಹೆಂಗಿದೆ ಅಂದರೆ ಇದ್ರ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಇದು ಗಿಡ ಬಂದುಬಿಟ್ಟು ಹಿಂದ್ಗಡೆ ಒಂಥರ ತಾಮ್ರದ ಕಲರ್ ಇದೆ. ಲೈಟ್ ಹಾಕಿದ್ರೆ ಒಂಥರ ಶೇಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇದು ನಮ್ಮ ಮನೆ ಬಾಲ್ಕನಿಯಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದು ಔಟ್ಡೋರ್ ಪ್ಲ್ಯಾಂಟ್ ಆಗಿದೆ. ಹಂಗಾಗಿ ಅದನ್ನು ಕೂಡ ತೊಗೊಬಂದ್ವಿ. ಹಾಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಕೆಲವೊಂದು ಮಲ್ಲಿಗೆ ಹೂವಿನ ಗಿಡಗಳು ಕೂಡ ಬೇಕಿತ್ತು. ಹಾಗಾಗಿ ಮಲ್ಲಿಗೆ ಹೂ ಗಿಡ ಹಾಗೆ ವೀಳ್ಯದೆಲೆ ಗಿಡ ಕೂಡ ತೊಗೊಂಡೆ. ಇದು ಇನ್ನೊಂದು ವಿಶೇಷವಾದ ಗಿಡ ಅಂದರೆ ನೋಡಿ, ಇದು ನೋಡೋಕ್ಕೆ ಒಳ್ಳೆ ಪ್ಲ್ಯಾಸ್ಟಿಕ್ ಗಿಡ ಥರ ಕಾಣಿಸುತ್ತೆ, ಆದರೆ ಇದು ಒರಿಜಿನಲ್ ಗಿಡ. ಇದನ್ನು ನಾವು ಚೈನೀಸ್ ಪಾಮ್ ಅಂತ ಕರಿತೀವಿ. ಇದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಇಷ್ಟೇ ಎತ್ತರ ಬರೋದು,
ಚೆನ್ನಾಗಿದೆ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಒಂದು ಗಿಡಕ್ಕೆ 100 ರೂಪಾಯಿ, ಇಲ್ಲಿ ತೊಗೊಳ್ಳೋದಾದರೆ 200-250 ಹೇಳ್ತಾರೆ. ಇದು ಎತ್ತರ ಬರಲ್ಲ, ಇಷ್ಟು ಟಿ ವಿ ಮುಂದೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ. ಹಾಗೆ ಮನೆ ಮುಂದೆ ಇಡೋಕ್ಕೆ ನೋಡಿ ಈ ಥರ ಹೂವಿನ ಗಿಡಗಳನ್ನ ಕೂಡ ತೊಗೊಂಡೆ. ಹೂವಿನ ಗಿಡ ಕಲರ್ ತುಂಬ ಚೆನ್ನಾಗಿತ್ತು, ಒಂದೆರಡು ತೊಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಈ ಗಿಡ ಮಾತ್ರ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಇದಕ್ಕೆ ಡೈಲಿ ನೀರಿನ ಅವಶ್ಯಕತೆ ಇರುತ್ತೆ, ತುಂಬ ಚೆನ್ನಾಗಿ ಕೇರ್ ತೊಗೋಬೇಕು. ಸ್ವಲ್ಪ ನೆಗ್ಲೆಕ್ಟ್ ಮಾಡಿರೋ ಗಿಡ ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಆಂಥೋರಿಯಮ್ಮಲ್ಲಿ ಒಂದೇ ಪಾಟಲ್ಲಿ 3 ಕಲರ್ ಇದೆ ನೋಡಿ, ಗಮನಿಸಿದ್ರೆ ಗೊತ್ತಾಗುತ್ತೆ. ಪದೇ ಪದೇ ನಾವು ಬೇರೆ ಬೇರೆ ಗಿಡಗಳು ತೊಗೊಳ್ಳೋ ಬದಲು ಒಂದೇ ಪಾಟಲ್ಲಿ ನನಗೆ 3 ಗಿಡ ಇರೋದು, ಅಂದರೆ 3 ಕಲರ್ ಹೂವಿರೋ ಅಂತಹ ಗಿಡ ಸಿಕ್ತು. ನಾವು ಬೇಕು ಅಂತಂದರೆ ಸಪ್ರೇಟಾಗಿ ಸಸಿನ ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದೇ ಪಾಟಲ್ಲಿ ಕೂಡ ಬೆಳೆಸ್ಕೋಬೋದು. ಹಾಗೆ ಮನೆ ಮುಂದೆ ಇಡೋಕ್ಕೆ ಈ ಥರ ಒಂದು ಹೂವಿನ ಗಿಡಗಳು ಕೂಡ ತೊಗೊಂಡೆ. ಸಾಕಷ್ಟು ಗಿಡಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಅದ್ರ ಜೊತೆಗೆ ಸ್ಪೈಸಿ ಅಂತ ಬಂದರೆ ನನಗೆ ಇದು ಪೆಪ್ಪರ್ ಗಿಡ ಒಂದು ಬೇಕಿತ್ತು. ಹಾಗಾಗಿ ಟೆರೆಸ್ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ಮೆಣಸಿನ ಬಳ್ಳಿ ಒಂದು ತೊಗೊಂಡೆ. ಹಾಗೆ ಪಲಾವ್ ಎಲೆ ಗಿಡ ಒಂದು ತೊಗೊಂಡೆ. ಇದು ಬಂದುಬಿಟ್ಟು ನಮಗೆ 70 ರೂಪಾಯಿ 80 ರೂಪಾಯಿನೋ ಆಯಿತು ಒಂದೊಂದು ಗಿಡಕ್ಕೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹಾಗೆ ತೊಗೊಂಡೆ. ಈಗ ಇದೊಂದು ಸೆರಾಮಿಕ್ ಪಾಟು ಕೂಡ ತೊಗೊಂಡೆ, ಆರೆಂಜ್ ಕಲರ್, ಅದಕ್ಕೆ ಗಿಡಗಳು ಕೂಡ ತೊಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಗಿಡಗಳು ನೋಡೋಕ್ಕೆ. ನೋಡಿ ಇದು ಒಂದು ಸೆರಾಮಿಕ್ ಪಾಟ್ ತೊಗೊಂಡೆ, ಆಗಲೇ ಗಿಡ ಹಾಕಿದ್ದೀನಿ. ಕೆಲವೊಂದು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಕಾರಲ್ಲಿ ಇಟ್ಕೊಂಡು ಬರ್ಬೇಕಾದ್ರೆ ಕೆಲವೊಂದು ಕಡ್ಡಿಗಳು ಮುರಿದೋಗಿತ್ತು, ಅದನ್ನು ಹಾಕಿ ಇಟ್ಟಿದ್ದೀನಿ. ಸೊ ನನಗೆ ಈ ಸಲ ತುಂಬಾ ಚೆನ್ನಾಗಿರೋ ಗಿಡಗಳು ತುಂಬ ಕಡಿಮೆ ಬೆಲೆಗೆ ಸಿಕ್ತು, ಹಾಗಾಗಿ ಸಾಕಷ್ಟು ಗಿಡಗಳನ್ನ ತೊಗೊಬಂದಿದ್ದೀನಿ. ನನಗೆ ಈ ಗಿಡ ತುಂಬಾ ಇಷ್ಟ ಆಯಿತು. ನಿಮಗೆ ಇಷ್ಟು ಗಿಡಗಳಲ್ಲಿ ಯಾವ ಗಿಡ ತುಂಬ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.